ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟ್ರೆಂಡಿಂಗ್ ಡಿಸೈನ್ಸ್. ನಾನು ನಿಮ್ಮ ಮನು. ಇವತ್ತಿನ ವಿಡಿಯೋನಲ್ಲಿ ಫ್ಯಾನ್ಸಿ ಸ್ಯಾರಿಗೆ ಫಾಲ್ನ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ಇದು ಫ್ಯಾನ್ಸಿ ಸ್ಯಾರಿ. ಇದರಲ್ಲಿ ನಮಗೆ ಫಾಲ್ಸ್ ಹಾಕಬೇಕಾದ್ರೆ ನೀಟಾಗಿ ಕೆಳಗಡೆ ಫಿನಿಶಿಂಗ್ ಇರಲ್ಲ. ನೋಡಿ, ಕಟ್ ವರ್ಕ್ ಬಂದಿರುತ್ತಲ್ಲ, ಆ ರೀತಿ ಫ್ಯಾನ್ಸಿ ಸ್ಯಾರಿ ಇದು. ನೋಡಿ, ಸ್ವಲ್ಪ ಇಂದ ನಮಗೆ ಸೀರೆ ಕಟ್ ಆಗಿದೆ. ಈ ರೀತಿ ಕಟ್ ವರ್ಕ್ ಮಾಡೋವಾಗ ಯಾವಾಗಲೂ ನಮಗೆ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಸೀರೆ ಎಕ್ಸ್ಟ್ರಾನೇ ಇರುತ್ತೆ, ಆಮೇಲಿಂದ ಕಟ್ ವರ್ಕ್ ಸ್ಟಾರ್ಟ್ ಆಗಿರುತ್ತೆ. ಈ ಥರ ಇರುವಂಥ ಸ್ಯಾರಿಗಳಿಗೆ ನಾವು ಫಾಲ್ನ ಹೇಗೆ ಹಾಕಬೇಕು ಅಂತ ಇವಾಗ ಹೇಳ್ಕೊಡ್ತೀನಿ. ನೋಡಿ, ಸ್ಯಾರಿನ ನಾನು ಉಲ್ಟಾ ಮಾಡ್ಕೊಂಡಿದ್ದೀನಿ. ಸೀದಾ ಬೇಡ, ಉಲ್ಟಾ ಸೈಡಿಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಉಲ್ಟಾ ಸೈಡಿಗೆ ಟರ್ನ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಸ್ಯಾರಿ ಇರುತ್ತಲ್ಲ, ಅದನ್ನು ಈ ರೀತಿ ನಾವು ನೀಟಾಗಿ ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ಬೇಕು. ಎಲ್ಲಿವರೆಗೂ ಕಟ್ಟಾಗಿದೆ ಅಲ್ಲಿಗೆ ಕರೆಕ್ಟಾಗಿ ನೇರಕ್ಕೆ ಇಟ್ಕೊಂಡು ನೋಡಿ ಹೀಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಗುಂಡು ಪಿನ್ ಇತ್ತು ಅಂದರೆ ಗುಂಡು ಪಿನ್ ಬೇಕಂದ್ರೂ ಹಾಕಿ ನಾವು ಇದನ್ನ ಸೆಕ್ಯೂರ್ ಮಾಡ್ಕೊಳ್ಬೋದು. ಇಲ್ಲ ನಾವು ಹಾಗೆ ಫೋಲ್ಡ್ ಮಾಡ್ಕೊತೀವಿ ಅಂದರೆ ಅದೇ ಲೆವೆಲಿಗೆ ಉದ್ದವಾಗಿ ಸೀರೆ ಎಷ್ಟು ಎಕ್ಸ್ಟ್ರಾ ಇದೆ ತುದಿವರೆಗೂ ಹಾಗೆ ಎಳ್ಕೊಂಡು ಹೋಗಬೇಕು. ಕೊನೆವರೆಗೂ ಹೀಗೆ ನೀಟಾಗಿ ಇಟ್ಕೊಳ್ಬೇಕು. ನೋಡಿ, ಎಂಡಿಂಗ್ನಲ್ಲಿ ಕರೆಕ್ಟಾಗಿ ಬರುತ್ತೆ. ಈ ರೀತಿ ನೀಟಾಗಿ ಇಟ್ಕೊಂಡ್ಮೇಲೆ ಈ ತುದಿಗೇನಿದೆ, ತುದಿಗೆ ನಾವು ಒಂದು ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ಮಿಷಿನ್ ಇರುತ್ತಲ್ವ, ಮಿಷಿನಿಂದ ಈ ನೇರಕ್ಕೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಎಷ್ಟು ಸ್ಯಾರಿ ಫೋಲ್ಡ್ ಮಾಡಿದ್ದೀವಿ ಅಷ್ಟು ಉದ್ದಕ್ಕೂ ಕೂಡ ನಾವು ಸ್ಟಿಚ್ ಹಾಕ್ಕೊಂಡು ಬರಬೇಕು. ನಿಮಗೇನಾದರೂ ಆ ರೀತಿ ಫೋಲ್ಡ್ ಮಾಡ್ಕೊಳ್ಳೋದ್ರಲ್ಲಿ ಕಷ್ಟ ಆಗುತ್ತೆ, ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಬರ್ತಾ ಇದೆ ಅಂದರೆ ಈ ರೀತಿ ಇಂಚ್ ಟೇಪ್ನ ಇಟ್ಕೊಂಡು ನೀವು ಅಳತೆ ಮಾಡಿಕೊಂಡು ಅದನ್ನು ಫೋಲ್ಡ್ ಮಾಡ್ಕೊಳ್ಬೋದು. ನೋಡಿ, ತೋರಿಸ್ತೀನಿ. ಸ್ಯಾರಿನ ಫಸ್ಟು ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಇಂಚ್ ಟೇಪಿಂದ ಅಳತೆ ಮಾಡ್ತಾಯಿದ್ದೀನಿ ಎಷ್ಟುದ್ದ ಫೋಲ್ಡ್ ಮಾಡಬೇಕಂತ. ನೋಡಿ, ಅರ್ಧ ಪಾಯಿಂಟಿಗಿನ್ನ 1.5 ಪಾಯಿಂಟಿಗಿನ್ನ 1 ಪಾಯಿಂಟ್ ಎಕ್ಸ್ಟ್ರಾ ಬರುತ್ತೆ ಸ್ಯಾರಿ. ಇವಾಗ ನಾನು ಏನು ಮಾಡ್ತೀನಿ, ಸ್ಯಾರಿದು ಸ್ಟಾರ್ಟಿಂಗ್ ಪಾಯಿಂಟಿಗೆ ಹೋಗಿ ನೋಡಿ ಈ ರೀತಿ ಇಟ್ಕೊಳ್ತೀನಿ. 1.5 ಇಂಚಿಗಿನ್ನ 1 ಪಾಯಿಂಟ್ ಎಕ್ಸ್ಟ್ರಾ ಬಂದಿತ್ತಲ್ವ ನಮಗೆ ಅಳತೆ ಮಾಡಿಕೊಂಡಾಗ. ನೋಡಿ, ಇಲ್ಲೂ ಕೂಡ ಅಷ್ಟು ನಾನು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ನಾನು ಫೋಲ್ಡ್ ಮಾಡ್ಕೊತೀನಿ ಕರೆಕ್ಟಾಗಿ. ಈ ರೀತಿ ನಾವು ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪ ದೂರಕ್ಕೇ ಸ್ಟಿಚ್ನ ಹಾಕ್ಕೊಂಡು ಈ ರೀತಿ ಅಳತೆ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ನಾವು ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ಇಲ್ಲ ನಮಗೆ ಕಣ್ಣಳತೆಯಲ್ಲೇ ಅಂದಾಜು ಸಿಗುತ್ತೆ ಅನ್ನೋರು ಹಾಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗಿ. ಇಲ್ಲ ನಮಗೆ ಒಂದು ಕಡೆ ದೊಡ್ಡದು ಒಂದು ಕಡೆ ಚಿಕ್ಕದಾಗುತ್ತೆ, ನಮಗೆ ಅಳತೆ ಕರೆಕ್ಟಾಗಿ ಇಟ್ಕೊಳ್ಳೋಕೆ ಬರ್ತಾ ಇಲ್ಲ ಅನ್ನೋರು ಸ್ವಲ್ಪ ಸ್ವಲ್ಪ ದೂರಕ್ಕೆ ಈ ರೀತಿ ಇಂಚಿ ಟೇಪಿಂದ ಅಳತೆ ನೋಡಿ ಫೋಲ್ಡ್ ಮಾಡ್ಕೊಳ್ಳಿ. ಒಂದು ಕಡೆ ದೊಡ್ಡದು ಬರಲ್ಲ, ಚಿಕ್ಕದು ಬರಲ್ಲ, ನೀಟಾಗಿ ಒಂದೇ ಸಮವಾಗಿ ಸ್ಟಿಚಿಂಗ್ ಬರುತ್ತೆ ಆವಾಗ. ಇದೇ ರೀತಿ ಎಕ್ಸ್ಟ್ರಾ ಎಷ್ಟು ಸ್ಯಾರಿ ಇದೆ ಅಷ್ಟು ಎಕ್ಸ್ಟ್ರಾ ಸ್ಯಾರಿನ ನಾವು ಫೋಲ್ಡ್ ಮಾಡಿಕೊಂಡು ಹೋಗಬೇಕು. ಕಟ್ ವರ್ಕ್ ಇತ್ತಲ್ಲ, ಆ ಕಟ್ ವರ್ಕ್ ಬರೋವರೆಗೂ ನಾವು ಇದೇ ರೀತಿ ಅಳತೆ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಎಂಡಿಂಗ್ ಹತ್ರ ಬಂದಿದ್ದೀವಿ. ಅಲ್ಲೂ ಕೂಡ ನಾವು ರಫ್ ಮಾಡಬಾರ್ದು ಇಲ್ಲಿ, ಯಾಕಂದರೆ ಇವಾಗ ಹಾಕ್ಕೊಂಡಿರೋ ಸ್ಟಿಚ್ನ ನಾವು ನೆಕ್ಸ್ಟು ರಿಮೂವ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ರಫ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ನೋಡಿ, ಕಟ್ ವರ್ಕ್ ಎಲ್ಲಿದೆ ಅಲ್ಲಿವರೆಗೂ ನೀಟಾಗಿ ಫೋಲ್ಡ್ ಆಗಿದೆ ಸ್ಯಾರಿ. ನೋಡಿದ್ರಾ, ಇವಾಗ ಸ್ಯಾರಿ ಒಂದೇ ಸಮವಾಗಿರೋ ಹಾಗೆ ಕಾಣಿಸುತ್ತೆ. ಇವಾಗ ನಾವು ಈ ಸ್ಯಾರಿಗೆ ಆರಾಮವಾಗಿ ಫಾಲ್ನ ಹಚ್ಕೊಳ್ಬೋದು. ನೀವೇನಾದರೂ ಹೊಸಬ್ರಾಗಿದ್ದರೆ ನಿಮಗೆ ಇದು ತುಂಬ ಅಂದರೆ ತುಂಬಾ ಯೂಸ್ಫುಲ್ ವಿಡಿಯೋ ಆಗುತ್ತೆ. ನೋಡಿ, ಫಾಲ್ ಹಾಕೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ಅಂಥವರಿಗೋಸ್ಕರ ನಾನಿಲ್ಲಿ ಒಂದು ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು 10 ಅಥವಾ 11 ಇಂಚಷ್ಟು ನಾನು ಬಿಟ್ಕೊಳ್ತೀನಿ. ನೋಡಿ, 10 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಯಾರಿ ಮೊದಲಿಂದ ಶುರು ಇರುತ್ತಲ್ಲ ಅಲ್ಲಿಂದ ನಾನು ಬಲಗಡೆಗಾದಂಗೆ 10 ಇಂಚು ಬಿಟ್ಕೊಂಡು ಆಮೇಲೆ ನಾನು ಫಾಲ್ಸ್ನ ಇಲ್ಲಿ ಫಿಕ್ಸ್ ಮಾಡುವಂಥದ್ದು. ಉಲ್ಟಾ ಸೀದಾ ಫಾಲ್ನ ನೀಟಾಗಿ ನೋಡ್ಕೊಳ್ಬೇಕು. ನೋಡಿಕೊಂಡು ನೋಡಿ, ಸ್ವಲ್ಪ ಒಂದು ಅರ್ಧ ಅಥವಾ 1/4 ಇಂಚಷ್ಟು ನಾನು ಫೋಲ್ಡ್ ಮಾಡ್ಕೊಳ್ತೀನಿ ಫಾಲ್ನ.
ಯಾಕಂದರೆ ಕೆಲವೊಂದು ಸಾರಿ ಇದು ಎಂಡಿಂಗ್ನಲ್ಲಿ ನೀಟಾಗಿ ಕಟ್ಟಾಗಿರೋದಿಲ್ಲ ಮತ್ತು ಬಿಚ್ಕೊಳ್ಳುತ್ತೆ. ಹಾಗಾಗಿ ನಾನು ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿಕೊಂಡು ಇವಾಗ ನಾನು ಮಾರ್ಕ್ ಎಲ್ಲಿ ಮಾಡ್ಕೊಂಡಿದ್ದೆ ಅಲ್ಲಿಗೆ ಫಾಲ್ದು ಮೇಲ್ ಬರೋ ಹಾಗೆ ಇಟ್ಕೊಂಡು ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ, ಸ್ಯಾರಿದು ಒಳಭಾಗ ಫಾಲ್ದು ಮೇಲೆ ಬರಬೇಕು. ಆ ರೀತಿ ನಾನು ಫಾಲ್ನ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ತೀನಿ. ಮೊದಲಿಗೆ ಸ್ವಲ್ಪ ರಫ್ ಮಾಡಿಕೊಂಡು ನೋಡಿ ಸ್ಯಾರಿದು ತುದಿಗೆ ಸ್ಟಿಚ್ ಬರೋ ಹಾಗೆ ನಾನು ಸ್ಟಿಚ್ನ ಹಾಕ್ಕೊಳ್ತಾ ಬರ್ತೀನಿ ಫಾಲ್ ಮೇಲೆ. ಸೊ ಸೇಮ್ ಕಲರ್ ಥ್ರೆಡ್ ತಗೊಂಡಿರ್ತೀನಿ, ಬಾಬಿನು ಮತ್ತು ಮೇಲೆ ಎರಡೂ ಕಡೆ ಸ್ಯಾರಿದು ಕಲರ್ ಏನಿದೆ ಅದೇ ಕಲರ್ದು ಥ್ರೆಡ್ನ ಯೂಸ್ ಮಾಡೋದ್ರಿಂದ ನಮಗೆ ಥ್ರೆಡ್ಡು ಅಷ್ಟು ಎದ್ದು ಕಾಣಿಸೋದಿಲ್ಲ. ನೋಡಿ, ನಾವು ಅಲ್ಲಿ ಸ್ಯಾರಿನ ಫೋಲ್ಡ್ ಮಾಡ್ಕೊಂಡಿದ್ದೀವಲ್ಲ, ಆ ಫೋಲ್ಡಿಂಗು ತುದಿಯಲ್ಲಿ ಸ್ಟಿಚ್ ಬರೋ ಹಾಗೆ ನಾವು ಫಾಲ್ನ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ನಾರ್ಮಲ್ ಸ್ಯಾರಿಗೆ ಫಾಲ್ ಹಚ್ಚೋದಕ್ಕಿಂತ ಫ್ಯಾನ್ಸಿ ಸ್ಯಾರಿ, ಈ ರೀತಿ ಕಟ್ ವರ್ಕ್ ಬಂದಿರೋ ಫ್ಯಾನ್ಸಿ ಸ್ಯಾರಿಗಳಿಗೆ ಫಾಲ್ ಹಚ್ಚೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಂದರೆ ಎಲ್ಲ ಪ್ಲೇನಾಗಿರುತ್ತೆ. ನಾವು ಒಂದೇ ಸ್ಯಾರಿ ನಾವು ಫಾಲ್ನ ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬಿಡ್ಬೋದು. ಬಟ್ ಈ ರೀತಿ ವರ್ಕ್ ಇರೋದ್ರಿಂದ ನಮಗೆ ಇನ್ನೂ ಒಂದು ಸ್ಟಿಚ್ ಎಕ್ಸ್ಟ್ರಾ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಕಟ್ ವರ್ಕ್ ಹತ್ರ ಬಂದಿದ್ದೀವಿ. ಸೊ ಈ ರೀತಿ ಇರುತ್ತಲ್ಲ, ಸೊ ಇಲ್ಲಿ ನಾವೇನು ಮಾಡಬೇಕಂದ್ರೆ ಈ ತುದಿಗೆ ನಾವು ಸ್ಟಿಚ್ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ಕಟ್ ವರ್ಕ್ ಹತ್ರ, ನಾನು ಹೇಳ್ತಾ ಇರೋದು ಸ್ಯಾರಿಗಲ್ಲ, ಕಟ್ ವರ್ಕ್ ಹತ್ರ. ನೋಡಿ, ಈ ಹಾಫ್ ರೌಂಡ್ ಬಂದಿರುತ್ತಲ್ಲ, ಆ ಹಾಫ್ ರೌಂಡ್ದು ತುದಿಗೆ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ಒಂದು ಸ್ವಲ್ಪ ಮೇಲ್ಗಡೆನೇ ಇಟ್ಕೊಂಡು ನಾವು ಫಾಲ್ನ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ತುದಿಗೆ ನಾವು ಸ್ಟಿಚ್ ಹಾಕ್ಕೊಳ್ಳಿಕ್ಕೆ ಆಗಲ್ಲ ಫಾಲ್ನ. ಹಾಗಾಗಿ ಇಲ್ಲಿ ಸ್ಟ್ರೈಟು ನಮಗೆ ಎಲ್ಲಿ ಸಿಗುತ್ತೆ ಅಲ್ಲಿಗೆ ಫಾಲ್ನ ನಾವು ಫಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಯಾಕಂದರೆ ಅದೇ ಸಮಕ್ಕೆ ನಾವು ಸ್ಯಾರಿನ ಅಲ್ಲಿ ಫೋಲ್ಡ್ ಮಾಡ್ಕೊಂಡಿರ್ತೀವಿ. ನಾವು ಈ ರೌಂಡ್ ಶೇಪಿಗೆ ನಾವು ಫಾಲ್ನ ಹಚ್ಚೋದಕ್ಕೆ ಆಗಲ್ಲ, ರೌಂಡ್ ಶೇಪ್ ಕಟ್ ಮಾಡಿ. ಹಾಗಾಗಿ ನಾವು ಫಾಲು ಸಮವಾಗಿ ಎಲ್ಲಿ ಸಿಗುತ್ತೆ ಸ್ಯಾರಿದು ಪೀಸು ಅಲ್ಲಿಗೆ ನಾವು ಸ್ಯಾರಿದು ಫಾಲ್ನ ಫಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಸೊ ಫಾಲ್ ಎಲ್ಲಿವರೆಗೂ ಸಿಗುತ್ತೆ ನಮಗೆ ಅಲ್ಲಿವರೆಗೂ ನಾವು ಇದೇ ರೀತಿ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕು. ನೋಡಿ, ಪೂರ್ತಿ ನಮಗೆ ಕಂಪ್ಲೀಟ್ ಆದಮೇಲೆ ಸ್ಯಾರಿದು ಸೀದಾ ಪಾರ್ಟ್ಸ್ನ ನಾವು ನೋಡಿದಾಗ ಈ ರೀತಿ ಒಂದೇ ಸಮವಾಗಿ ಬಂದಿರುತ್ತೆ ಸ್ಟಿಚಿಂಗು. ನೋಡ್ತಾ ಇದ್ದೀರಾ, ನಮಗೆ ಫಸ್ಟು ಸ್ಯಾರಿದು ಎಕ್ಸ್ಟ್ರಾ ಪೀಸ್ ಕಾಣಿಸ್ತಿತ್ತಲ್ಲ, ಆ ರೀತಿ ನಮಗೆ ಎಲ್ಲೂ ಕಾಣಿಸೋದಿಲ್ಲ. ಇವಾಗ ಫಾಲ್ದು ಇನ್ನೂ ಒಂದು ಸೈಡು ನಾನು ಸ್ಟಿಚ್ನ ಹಾಕ್ಕೊಂಡು ಬಿಡ್ತೀನಿ. ಸೊ ಪೂರ್ತಿ ಕಂಪ್ಲೀಟ್ ಸ್ಟಿಚ್ ಮಾಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಫಾಲ್ನ ಉಳಿದಿದ್ದ ಭಾಗನ ಕೂಡ ನಾನು ಮಿಷಿನಿಂದ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ ಕೇಸ್ ಈ ರೀತಿ ಸ್ಟಿಚ್ಚು ಬೇಡ ಅನ್ನೋರು ಒಂದು ಲೂಸಾಗಿ ಸ್ಟಿಚ್ನ ಹಾಕ್ಕೊಂಡು ಎಮಿಂಗ್ನ ಮಾಡ್ಕೊಳ್ಬೋದು. ನೋಡಿ, ಸ್ಯಾರಿ ನಮಗೆ ಫಾಲ್ ಒಳಗಡೆ ಎಲ್ಲೂ ಫೋಲ್ಡಿಂಗ್ ಬರಬಾರ್ದು, ಅಥವಾ ಎಕ್ಸ್ಟ್ರಾ ಸ್ಯಾರಿ ಫಾಲ್ ಒಳಗಡೆ ಹೋಗಬಾರ್ದು. ಆ ರೀತಿ ಒಂದು ಸಮವಾಗಿ ಇಟ್ಕೊಂಡು ನಾವು ಫಾಲ್ನ ಹಾಕ್ಕೊಳ್ಬೇಕು. ಸೊ ಲೆಫ್ಟ್ ಸೈಡಲ್ಲಿ ಸ್ಯಾರಿನ ಎಳೆದು ನಾವು ಚೆಕ್ ಮಾಡಿಕೊಂಡು ಫಾಲ್ ಒಳಗಡೆ ಎಕ್ಸ್ಟ್ರಾ ಸ್ಯಾರಿ ಇಲ್ವಾ ಅಂತ ಕನ್ಫರ್ಮ್ ಮಾಡಿಕೊಂಡು ನಾವು ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕು. ಸೊ ಇದಿಷ್ಟು ಮಾಡಿದರೆ ನಮಗೆ ಸ್ಯಾರಿ ಪೂರ್ತಿ ಫಾಲ್ ಕಂಪ್ಲೀಟ್ ಆಗುತ್ತೆ. ಸೊ ಇನ್ ಕೇಸ್ ಏನಾದರೂ ಅದರಲ್ಲಿ ಕುಂದನ್ನು ಆ ರೀತಿ ಏನಾದರೂ ಬಂದಿದ್ದರೆ ಸ್ವಲ್ಪ ಸ್ಲೋ ಮಾಡಿಕೊಂಡು ಸ್ಟಿಚಸ್ನ ಹಾಕ್ಕೊಳ್ಳಿ. ಸೊ ನಾವು ಅದೇ ಸ್ಪೀಡಲ್ಲಿ ಹಾಕ್ಕೊಳ್ತಾ ಹೋದರೆ ಕುಂದನ್ ಮೇಲೆ ಏನಾದರೂ ನೀಡಲ್ ಬಂದರೆ ನೀಡಲ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಸ್ಯಾರಿಲಿ ಮೊದಲು ನಮಗೆ ಕುಂದನ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ. ನೋಡಿ, ಕುಂದನ್ ಇರೋ ಕಡೆ ಸ್ವಲ್ಪ ಸ್ಲೋ ಮಾಡಿಕೊಂಡು ಅಥವಾ ನಿಧಾನವಾಗಿ ಹ್ಯಾಂಡಿಂದ ಮೂವ್ ಮಾಡ್ಕೊಳ್ಳಿ. ಆವಾಗ ನಮಗೆ ನೀಡಲ್ ಕಟ್ಟಾಗೋದಿಲ್ಲ. ಸೊ ಕುಂದನ್ ಇರೋ ಜಾಗದಲ್ಲಿ ಅದು ಸ್ಟಕ್ ಆಗುತ್ತೆ. ನಿಧಾನಕ್ಕೆ ನಾವು ಸ್ಟಿಚ್ನ ಹಾಕ್ಕೊಳ್ತಾ ಹೋಗ್ಬೋದು. ಕೊನೆಯಲ್ಲಿ ಕೂಡ ನಾವು ಒಂದು ಅರ್ಧ ಇಂಚು ಒಳಗಡೆಗೆ ಫೋಲ್ಡ್ ಮಾಡಿನೇ ಸ್ಟಿಚ್ ಮಾಡ್ಕೊಳ್ಬೇಕು. ಆವಾಗ ನೀಟಾಗಿ ಫಾಲ್ ಫಿಕ್ಸ್ ಆಗಿರುತ್ತೆ. ನೋಡಿ, ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು. ನೀಟಾಗಿ ಫಾಲ್ ಫೋಲ್ಡ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ರೆ ಸೊ ಫಾಲ್ ಫಿಕ್ಸ್ ಮಾಡೋದು ಫಿನಿಶ್ ಆಗುತ್ತೆ. ಇವಾಗ ನಾವು ಮೊದಲು ಸ್ಯಾರಿನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ವಲ್ಲ, ಆ ಸ್ಟಿಚ್ನ ರಿಮೂವ್ ಮಾಡಿಬಿಡಬೇಕು. ಸೊ ಇಲ್ಲ ಅಂದರೆ ಆ ಸ್ಟಿಚ್ಚು ಹಾಗೆ ಕಾಣ್ತಾ ಇರುತ್ತೆ.
ಹಾಗಾಗಿ ನಾವು ಫಸ್ಟು ಸ್ಯಾರಿನ ಫೋಲ್ಡ್ ಮಾಡಿ ಏನು ಸ್ಟಿಚ್ನ ಹಾಕ್ಕೊಂಡಿದ್ವಿ ಆ ಸ್ಟಿಚ್ನ ನಾವು ರಿಮೂವ್ ಮಾಡಿಬಿಡಬೇಕು. ನೋಡಿ ಪೂರ್ತಿ ಒಂದೇ ಸಾರಿ ಕಟ್ ಮಾಡಲಿಕ್ಕೆ ಬರಲ್ಲ. ಸ್ವಲ್ಪ ಸ್ವಲ್ಪನೇ ಥ್ರೆಡ್ನ ತೆಕ್ಕೊಂಡು ನಾವು ಪೂರ್ತಿ ಸ್ಟಿಚಸ್ನ ರಿಮೂವ್ ಮಾಡಿಬಿಡಬೇಕು. ಪೂರ್ತಿ ಸ್ಟಿಚ್ಚು ರಿಮೂವ್ ಆದಮೇಲೆ ನಮಗೆ ಸೆಂಟರ್ನಲ್ಲಿ ಹಾಕ್ಕೊಂಡಿರೋ ಸ್ಟಿಚ್ಚು ಎಲ್ಲೂ ಕೂಡ ಕಾಣಿಸೋದಿಲ್ಲ. ನೋಡಿ ಈ ರೀತಿ ಕಾಣಿಸುತ್ತೆ. ಸೊ ಇದಿಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿ ನಾವು ಕಟ್ ವರ್ಕ್ ಬಂದಿರುವಂಥ ಸ್ಯಾರಿಗೆ ಈ ರೀತಿ ಫಾಲ್ನ ಹಚ್ಕೊಳ್ಬೋದು. ಸೊ ಫ್ರೆಂಡ್ಸ್, ನೀವು ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ನೀಟಾಗಿ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್.